ಒಕ್ಕೂಟ ಇದೀಗ ಕಿಡಿಕಾರ್ತಾ ಇದೆ. 7 ವರ್ಷಗಳಿಂದ ಅನುದಾನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 4500 ಶಾಲೆಗಳಿವೆ. ಈ ಶಾಲೆಗಳಲ್ಲಿ 4.5 ಲಕ್ಷ ವಿದ್ಯಾರ್ಥಿಗಳು ಅನುದಾನದ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನೀವೀಗ ಅಕಸ್ಮಾತ್ ಅನುದಾನ ಕೊಟ್ಟಿಲ್ಲ ಅಂದ್ರೆ 7 ವರ್ಷಗಳಿಂದ ಕೊಟ್ಟಿಲ್ಲ, ಈಗ ಬೇರೆ ಫೀಸ್ ಬೇರೆ ಕಟ್ ಮಾಡಿದ್ದೀರಾ 30%, ಈಗಲೂ ಕೂಡ ಅನುದಾನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾವು ಶಾಲೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಶೀಘ್ರವೇ ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, ಗಡುವು. ಈ ಬೇಡಿಕೆಯನ್ನ ಈಡೇರಿಸೋದಕ್ಕೆ ನಾವು 10 ದಿನಗಳ ಟೈಮ್ ಕೊಡ್ತಾ ಇದ್ದೀವಿ ಅಂತ ಕಲ್ಯಾಣ ಕರ್ನಾಟಕದ ಖಾಸಗಿ ಶಾಲೆಗಳ ಒಕ್ಕೂಟ ಗಡುವನ್ನ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಕೊಟ್ಟಿದೆ. ಕೇಂದ್ರ ಸ್ಥಾನ ಬೆಂಗಳೂರಿಗೆ ಬಂದಿದ್ದೇವೆ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು. ಇಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳಿಂದ ಆ ಬೇಡಿಕೆಯನ್ನು ಇಟ್ಕೊಂಡು ಇಲ್ಲಿವರೆಗೂ ಯಾರೂ ಬಂದಿರಲಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಏನು ನಡೆಸ್ಕೊಂಡು ನಾವು ಬರ್ತಾ ಇದ್ದೀವೋ 1995ರಿಂದ 2021ರವರೆಗೂ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮತ್ತೆ ಇವತ್ತು ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ. 2015ರವರೆಗೂ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ, ಬೇಡಿಕೆಯನ್ನ ಸರ್ಕಾರದ ಮುಂದೆ ತಮ್ಮ ಮೂಲಕ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಒಂದು ಟ್ಯಾಗ್ಲೈನ್ ಮಾತ್ರ ನಮ್ಮ ಹಣೆ ಮೇಲೆ ನಾವು ಇಟ್ಕೊಂಡಿದ್ದೀವಿ. ಆದರೆ ಸ್ಥಿತಿ ಬಹಳ ಗಂಭೀರವಾಗಿದೆ, ಶೋಚನೀಯವಾಗಿದೆ. ಭರ್ಜರಿ ಬೆಲೆಗೆ ಮಾರಾಟವಾಗಿದೆ ಬಿಡಿಎ ಸೈಟ್ಗಳು. 6ನೇ ಹಂತದ ಈ ಹರಾಜಿನಲ್ಲಿ ಬಂಗಾರದ ಬೆಲೆ ಸಿಕ್ಕಿದೆ. ಸರಂಬಿ ಬಡಾವಣೆ 3ನೇ ಬ್ಲಾಕ್ನಲ್ಲಿ ಹರಾಜು ಪ್ರಕ್ರಿಯೆ ನಡೆಯಿತು. ಅಲ್ಲಿ ನಿಗದಿಯಾಗಿದ್ದ ಬೆಲೆ ನೋಡೋದಾದ್ರೆ ಪ್ರತಿ ಚದರ ಮೀಟರ್ಗೆ ಬಿಡಿಎ ನಿಗದಿ ಮಾಡಿದಂತ ಬೆಲೆ 39,000 ರೂಪಾಯಿ. ಆದರೆ ಪ್ರತಿ ಚದರ ಮೀಟರ್ಗೆ ದಾಖಲೆ ಪ್ರಮಾಣದಲ್ಲಿ ಈಗ ಸೈಟ್ಗಳ ಮಾರಾಟ ಆಗಿದೆ. 1,67,000 ರೂಪಾಯಿಗೆ ಈಗ ಸೈಟ್ ಮಾರಾಟ ಆಗಿರೋದು. ಅಲ್ಲಿಗೆ ಭರ್ಜರಿ ಬೆಲೆಗೆ ಬಿಡಿಎ ಸೈಟ್ಗಳು ಮಾರಾಟ ಆಗಿದೆ. ಒಟ್ಟು 429 ನಿವೇಶನಗಳಲ್ಲಿ 271 ನಿವೇಶನಗಳ ಮಾರಾಟ ಆಗಿದೆ. 6ನೇ ಹಂತದ ಈ ಹರಾಜಿನಲ್ಲಿ 255 ಕೋಟಿ ಬಿಡಿಎ ಬೊಕ್ಕಸಕ್ಕೆ ಬಂದಿದೆ. ಶೀಘ್ರದಲ್ಲೇ 7ನೇ ಹಂತದಲ್ಲಿ ಈ ಹರಾಜು ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಾಗುತ್ತೆ. ನಿಮ್ಮ ಬಳಿ 8 ವರ್ಷದ ಹಳೆ ವಾಹನಗಳು ಇದೆಯಾ? ಹಾಗಾದ್ರೆ ನೀವು ಹೊಸ ತೆರಿಗೆ ಕಟ್ಟೋದಕ್ಕೆ ರೆಡಿಯಾಗಿ. ಕೇಂದ್ರ ಸರ್ಕಾರದಿಂದ ಹೊಸ ಹಸಿರು ತೆರಿಗೆ ನೀತಿ ಜಾರಿಗೆ ಬರುತ್ತೆ. ಕೊರೋನಾದಿಂದಾಗಿ ಮೊದಲೇ ಪಾಪ ಜನ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ರು. ಈಗಿರುವಂತ ವೆಹಿಕಲ್ ಅನ್ನ ಸುಧಾರಿಸ್ಕೊಂಡು ಹೋದ್ರೆ ಸಾಕಪ್ಪ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಇವಾಗ ಹೈರಾಣಾಗಿ ಹೋಗಿದ್ದಾರೆ. ಅಂತ ಪರಿಸ್ಥಿತಿ ಇದೆ. ಈಗ ನೋಡಿದ್ರೆ ನಿಮ್ಮ ಹತ್ರ ಏನಾದ್ರೂ 8 ವರ್ಷದ ಹಳೆಯ ವಾಹನ ಇದ್ರೆ ನೀವು ಹೊಸ ತೆರಿಗೆ ಕಟ್ಟೋದಕ್ಕೆ ರೆಡಿಯಾಗಿ. ಈಗ ಯಾವ ತರ ಮತ್ತೊಂದು ಬರೆಯನ್ನ ಸರ್ಕಾರ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ಅಂತಂದ್ರೆ, 8 ವರ್ಷ ಹಳೆಯ ವಾಹನಗಳಿಗೆ ನೀವು ಗ್ರೀನ್ ಟ್ಯಾಕ್ಸ್ ಅಂತ ಕಟ್ಟಬೇಕಾಗತ್ತೆ. ಕೇಂದ್ರ ಸರ್ಕಾರದಿಂದ ಹೊಸ ಹಸಿರು ತೆರಿಗೆ ನೀತಿ ರೆಡಿಯಾಗಿದೆ. ರಸ್ತೆ ತೆರಿಗೆ, ವಾಹನ ತೆರಿಗೆ ಆಯಿತು, ಈಗ ಜನರಿಗೆ ಹಸಿರು ತೆರಿಗೆ ಅಂತ ಹೊಸ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಇದು ವೆಹಿಕಲ್ ಇದ್ದವ್ರಿಗೆ, 8 ವರ್ಷದ ಹಳೆ ವೆಹಿಕಲ್ ಯಾರ ಹತ್ರ ಇದೆ ಅವರು ಗಮನಿಸಬೇಕಾದಂತ ಸ್ಟೋರಿ ಇದು. ಜನವರಿ 25ನೇ ತಾರೀಕಿಗೆ ಕೇಂದ್ರ ಸಾರಿಗೆ ಇಲಾಖೆಯಿಂದ ಕರಡು ಸಿದ್ಧವಾಗಿದೆ. 2022 ಏಪ್ರಿಲ್ 1ನೇ ತಾರೀಕಿನ ಮೇಲೆ 8 ವರ್ಷಗಳ ಮೇಲ್ಪಟ್ಟ ವಾಹನಗಳಿಗೆ, ಅದರಲ್ಲೂ ವಿಶೇಷವಾಗಿ ಅತ್ಯಂತ ಜಾಸ್ತಿ ಪೊಲ್ಯೂಷನ್ ಇರುವಂತ ರಾಜ್ಯಗಳು ಅಂದ್ರೆ ನಗರಗಳಲ್ಲಿ ಜಾಸ್ತಿ ತೆರಿಗೆಗಳನ್ನು ಹಾಕುವಂಥದ್ದು. 10% ಹಿಡಿದು 50% ವರೆಗೆ ವಾರ್ಷಿಕ ತೆರಿಗೆಯಲ್ಲಿ ಬದಲಾವಣೆಗಳನ್ನು ಮಾಡುವಂತ ಒಂದು ಅವಕಾಶ. ಅಂದ್ರೆ 8 ವರ್ಷಗಳ ಹಳೆಯ ವಾಹನಗಳು ಅಂದ್ರೆ ಕೆಲವೊಂದು ವಾಹನಗಳನ್ನು ನಾವು ಪರ್ಚೇಸ್ ಮಾಡಿದ ವಾಹನಗಳು ರಸ್ತೆಗೆ ಇಳಿಸೋದು ಕಮ್ಮಿ ಓಡಿಸ್ತೀವಿ. ಒಂದು ವರ್ಷಕ್ಕೆ 5,000 ಕಿಲೋಮೀಟರ್ ಓಡಿರ್ಬೋದು, 10,000 ಕಿಲೋಮೀಟರ್ ಓಡಿರ್ಬೋದು. ಅಂತ ವಾಹನಗಳಿಗೂ ಕೂಡ ಈ ತೆರಿಗೆ ಬರುತ್ತೆ. ಕೇಂದ್ರ ಸರ್ಕಾರ ಯಾವಾಗ ವಾಹನಕ್ಕೆ ವಯಸ್ಸಿನ ಇತಿಮಿತಿಗಳನ್ನು ಕಂಡೀಷನ್ ನಲ್ಲಿ ಹಾಕುತ್ತೋ ಆವಾಗ ಅದು ವಾಹನ ಸುಸ್ಥಿತಿಯಲ್ಲಿ ಇದೆಯಾ ಅಥವಾ ಅದು ಪೊಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆಯಾ ಆ ವಾಹನ ಅಂತ ಹೇಳೋದು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಆದ ಕಾರಣ ಇದನ್ನು ನಾವು ಆ ಒಂದು ಕಂಡೀಷನ್ ಮೇಲ್ಗಡೆ ವಿರೋಧಿಸ್ತೀವಿ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.